ಏನು ಶಶಿಕಲಾ ವಿರುದ್ಧದ ಆದಾಯ ಮೀರಿದ ಆಸ್ತಿ ಗಳಿಕೆ ಪ್ರಕರಣ ಮುಂದಿನ ವಾರ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಕೂಡ ಬರೋದಿದೆ. ಶಶಿಕಲಾ ನಟರಾಜನ್ ತಮಿಳುನಾಡು ನಿಯೋಜಿತ ಸಿಎಂ ಈಗಾಗಲೇ ಮುಖ್ಯಮಂತ್ರಿ ಪನ್ನೀರ್ ಸೆಲ್ವಂ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಎಐಎಡಿಎಂಕೆಯ ಶಾಸಕಾಂಗ ಪಕ್ಷದ ನಾಯಕಿಯಾಗಿ ಆಯ್ಕೆ ಕೂಡ ಆಗಿದ್ದಾರೆ ಶಶಿಕಲಾ. ಇನ್ನೇನು ರಾಜ್ಯಪಾಲರ ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸುವಂತದ್ದು, ಬಳಿಕ ಪ್ರಮಾಣ ವಚನ ಸ್ವೀಕರಿಸುವುದು ಇಷ್ಟೇ ಬಾಕಿ ಇದೆ. ಈ ನಡುವೆ ಶಶಿಕಲಾ ಅವರ ವಿರುದ್ಧದ ಆದಾಯ ಮೀರಿದ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ವಾರ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಕೂಡ ಪ್ರಕಟ ಆಗೋದಿದೆ. ಹಾಗಾಗಿ ಅಲ್ಲೇನಾದರೂ ಹೆಚ್ಚು ಕಮ್ಮಿ ಆದ್ರೆ ಶಶಿಕಲಾ ಅವರ ಈ ಮುಖ್ಯಮಂತ್ರಿಗಾದಿ ಕೇವಲ ಒಂದು ವಾರಕ್ಕೆ ಮಾತ್ರ ಸೀಮಿತ ಆಗುವಂತಹ ಎಲ್ಲಾ ಸಾಧ್ಯತೆ ಕೂಡ ಇರುತ್ತೆ. ಶಶಿಕಲಾ ವಿರುದ್ಧದ ಆದಾಯ ಮೀರಿದ ಆಸ್ತಿ ಗಳಿಕೆ ಪ್ರಕರಣದ ತೀರ್ಪು ಇನ್ನೇನು ಬರೋದಿದೆ. ಮುಂದಿನ ವಾರ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣದ ತೀರ್ಪು ಕೂಡ ಪ್ರಕಟ ಆಗೋದಿದೆ. ಅಷ್ಟರೊಳಗಾಗಿನೇ ಈಗ ಶಶಿಕಲಾ ಅವರು ಮುಖ್ಯಮಂತ್ರಿ ಗಾದಿ ಏರೋಕೆ ಎಲ್ಲ ರೀತಿಯಲ್ಲೂ ಕೂಡ ಇಲ್ಲಿ ವೇದಿಕೆಯನ್ನ ಸಜ್ಜುಗೊಳಿಸಿಕೊಂಡಿದ್ದಾರೆ. ಈಗಾಗಲೇ ಪನ್ನೀರ್ ಸೆಲ್ವಂ ಕೂಡ ರಾಜೀನಾಮೆಯನ್ನ ಕೊಟ್ಟಾಗಿದೆ. ಸಂಜೆ ರಾಜ್ಯಪಾಲರನ್ನ ಭೇಟಿಯಾಗಿ ಸರ್ಕಾರದ ಅಂದ್ರೆ ನೂತನ ಮುಖ್ಯಮಂತ್ರಿಯಾಗಿ ಶಶಿಕಲಾ ಅವರು ಅಧಿಕಾರವನ್ನು ಸ್ವೀಕರಿಸುವಂತಹ ದಿನಾಂಕ ಹಾಗೂ ಸಮಯವನ್ನ ನಿಗದಿಪಡಿಸುವಂತಹ ಸಾಧ್ಯತೆ ಕೂಡ ಇದೆ. ಜೊತೆಗೆ ಅಗತ್ಯ ಬಿದ್ದರೆ ರಾಜ್ಯಪಾಲರ ಮುಂದೆ ತಮ್ಮ ಬೆಂಬಲವನ್ನ ತೋರಿಸಿಕೊಳ್ಳುವ ಸಲುವಾಗಿ ಎಂಎಲ್ಎಗಳ ಪರೇಡನ್ನು ನಡೆಸೋಕ್ಕೂ ಕೂಡ ಶಶಿಕಲಾ ಚಿಂತನೆ ನಡೆಸಿದ್ದಾರೆ. ಈ ಮೂಲಕ ಅಧಿಕಾರ ಕೇಳೋಕೆ ಏನೇನು ಬೇಕೋ ಎಲ್ಲವನ್ನ ಕೂಡ ಇಲ್ಲಿ ಶಶಿಕಲಾ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಇನ್ನೇನು ಒಂದೆರಡು ದಿನಗಳಲ್ಲಿ ಶಶಿಕಲಾ ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸೋಕೆ ಎಲ್ಲವೂ ಕೂಡ ಇಲ್ಲಿ ವೇದಿಕೆ ಸಜ್ಜಾಗಿದೆ. ಈ ನಡುವೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣದ ತೀರ್ಪು ಬರೋದಿದೆ. ಮುಂದಿನ ವಾರ ಅಕ್ರಮ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಆದಾಯ ಮೀರಿದ ಆಸ್ತಿಗಳಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಕೂಡ ಬರೋದಿದೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ನಲ್ಲಿ ಶಶಿಕಲಾ ತಪ್ಪಿತಸ್ಥರು ಅಂತ ಸಾಬೀತಾಗಿದ್ದೇ ಆದಲ್ಲಿ, ಅವರ ವಿರುದ್ಧ ತೀರ್ಪು ಬಂದಿದ್ದೇ ಆದಲ್ಲಿ ಅವರ ಮುಖ್ಯಮಂತ್ರಿಗಾದಿ ಒಂದು ವಾರದ ಒಳಗೇನೆ ಕೈತಪ್ಪಿ ಹೋಗುವಂತಹ ಎಲ್ಲಾ ಸಾಧ್ಯತೆ ಕೂಡ ಇರುತ್ತೆ. ಈಗಾಗಲೇ ಪ್ರತಿಪಕ್ಷಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇವೆ. ಡಿಎಂಕೆ ಈಗಾಗಲೇ ಇದೇ ವಿಚಾರವನ್ನ ಇಟ್ಕೊಂಡು ಶಶಿಕಲಾ ಅವರು ಕ್ರಿಮಿನಲ್ ಆರೋಪವನ್ನ ಹೊಂದಿದ್ದಾರೆ, ಕ್ರಿಮಿನಲ್ ಹಿನ್ನೆಲೆಯನ್ನ ಹೊಂದಿದ್ದಾರೆ, ಅವರ ವಿರುದ್ಧ ಕೇಸ್ ಕೂಡ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಜೊತೆಗೆ ಅವ್ರಿಗೂ ಕೂಡ ಜನ ವೋಟ್ ಹಾಕಿದ್ದು ಜಯಲಲಿತಾ ಅವರಿಗೆ. ಹೀಗಿರುವಾಗ ಇವರು ಸಿಎಂ ಆಗೋದು ತಮಿಳುನಾಡಿನ ದುರಂತ ಅನ್ನುವಂತಹ ಅಂಶವನ್ನು ಮುಂದಿಟ್ಟುಕೊಂಡು ಕೂಡ ಈಗ ಟೀಕೆಯನ್ನ ಮಾಡ್ತಾ ಇರುವಂತದ್ದು. ಒಪ್ಪಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಶಶಿಕಲಾ ಅವರನ್ನ ಸಿಎಂ ಆಗಿರುವಂತಹ ಒಂದು ಫೈಟ್ ಕೂಡ ಈಗ ಆರಂಭ ಆಗಿದೆ. ಈ ನಡುವೆ ಸುಪ್ರೀಂ ಕೋರ್ಟ್ನಲ್ಲಿ ಬರುವಂತಹ ತೀರ್ಪು ಸಾಕಷ್ಟು ಮಹತ್ವವನ್ನ ಪಡೆದುಕೊಳ್ಳುತ್ತೆ ಶಶಿಕಲಾ ಅವರ ಮುಂದಿನ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ.